तुमने भी सुना कुछ? क्या? अरे वो अपना सेवा धाम स्कूल है ना, वहाँ भले किसी की मौत हो गई है। मौत? अरे वो है ना अपना दीपक नेगी, वैसे तो बहुत तेज है वो, पर अजीब भी है। और हो भी क्यों ना, ये कहानी हमारे गांव राउतू की बेली की जो है, यहाँ सब कुछ ही अजीब है। हम राउतू वासियों का मानना है कि हमारे यहाँ मरती है, मारी नहीं जाती। और वैसे भी 15 सालों में राउतू की बेली में कोई मर्डर हुआ है क्या? जैसा यहाँ का मिजाज वैसा यहाँ का क्राइम रिकॉर्ड, स्लो और आराम पसंद। बड़ी पतली सीढ़ी बना दी है, पूरा जूता भी नहीं आता। कुछ कहना चाह रहा है क्या? हाँ, इतनी जरूरत है नहीं सर, सब ठीक ही लग रहा है। जब आई हैं तो कुछ तो करना पड़ेगा ना भाई, उत्तराखंड पुलिस का नाम है, रिस्पेक्ट है भाई। राशन की लिस्ट बना रहे हो, रजिस्टर कहाँ है यार? एक एक इंच जगह छान मारो, कोई भी कोना छूटना नहीं चाहिए। अरे चखना खा रहा, ब्रेकफास्ट कर। और बॉडी पोस्टमार्टम के लिए भेज दो। सर जी वो भरत मंदिर जाना था, मन्नत मांगी थी। सस्पिशियस डेथ है सर, मेडिकल वाले बोल रहे हैं कारण पता करने में टाइम लगेगा। अरे यार काम बढ़ गया तो। क्या है ये? इतनी कढ़ाई बुनाई क्या कर दी सर ने? हमारे यहाँ ऐसा कोई काम करता है क्या? ये तो स्कॉटलैंड यार्ड वालों जैसा डीप काम हो गया है। किस्तों में ना तो मुझे खर्चा करना पसंद है और ना ही कहानी सुनना। सीधे सीधे बता। दशहरे की रात को गया था साहब, कहाँ डिस्क पुराने साहब। डिस्क नहीं, डिस्क। अगली बार आऊंगा ना तो वारंट लेके आऊंगा। जो करना है कर लो तुम। क्या करोगे तुम मेरा? क्योंकि तो नंबर 1 सस्पेक्ट है इस केस में। राम राम जपना शुरू कर दे, बहुत जल्दी जरूरत पड़ेगी। क्या यार? हमेशा वो मत देखो जो दिखाया जा रहा है, वो देखो जो छुपाया जा रहा है। सर कैसे कर लेते आप ये? इसीलिए तो उस कुर्सी पे बैठा हूं, वरना तेरी जगह सामने ना खड़ा होता। मैं सो रहा था, इतनी मुश्किल से तो नींद आती है। ರುಕ್ಕು, ಇವಳೇನು ಒಂದೇ ಸಮನೆ ಕೆಲಸ ಮಾಡ್ತಾ ಇದ್ದಾಳೆ? ಏನಾದರೂ ತಿಂದ್ಲೋ ಇಲ್ವೋ? ಇಲ್ಲ ಮಾವ, ಏನು ತಿಂದಿಲ್ಲ. ಬೆಳಗ್ಗೆಯಿಂದ ಮೈ ಮೇಲೆ ದೆವ್ವ ಬಂದಿರೋಳ್ ತರ ಒಂದೇ ಸಮನೆ ಕೆಲಸ ಮಾಡ್ತಾನೆ ಇದ್ದಾಳೆ. ಊಟ ಮಾಡಿ ಬೇರೆ ಕೆಲಸ ಮಾಡ್ಬೋದು, ನಿನಗೆ ಯಾರು ಬೇಡ ಅಂದಿಲ್ಲ. ಪರವಾಗಿಲ್ಲ ಬಾಲ, ಎಲ್ಲ ಕೆಲಸ ಮುಗಿಸೇ ಊಟ ಮಾಡ್ತೀನಿ. ಇಷ್ಟು ಓವರಾಗಿ ಆಡಿದ್ರೆ ಇದೆಲ್ಲ 4 ದಿನದ ಆಟನೇನೋ ಅಂತ ಅನುಮಾನ ಬರುತ್ತೆ ನನಗೆ. ಪರವಾಗಿಲ್ಲ, 4 ದಿನದ್ದು ಅಥವಾ 4 ವರ್ಷದ್ದು ಅಂತ ನೀನೇ ನೋಡ್ತೀಯ. ಹೇಳೋದು ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನಿಷ್ಟ. ನಿನ್ನ ಕನ್ಸನ್ ನನಗೆ ಅರ್ಥ ಆಗುತ್ತೆ. ಈ ರೀತಿ ಎಲ್ಲ ಕೆಲಸ ಮಾಡಿ ನಾನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ನನಗೆ ಈ ರೀತಿ ಕೆಲಸ ಅಭ್ಯಾಸ ಇಲ್ಲ. ನನ್ನಿಂದ ನಿನಗೆ ಲೇಟ್ ಆಗಬಾರ್ದು. ಅದಕ್ಕೆ ಈ ಕೆಲಸ ಎಲ್ಲ ಮುಗಿಸಿ ಊಟ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ನಿನ್ನಿಷ್ಟ. ಮಾವ, ಇವಳು ನಿಜವಾಗ್ಲೂ ಬದಲಾಗಿದ್ದಾಳ? ಅದೇನೋ ಅಂತಾರಲ್ಲ, ಅಕ್ಸ ಹೊಸದ್ರಲ್ಲಿ ಬಟ್ಟೆನ ಎತ್ತೆತ್ತೋಗದ್ನಂತೆ. ಆ ಗಾದೆ ಇವಳು. ನೋಡೋಣ ಈಗಿರೋ ಮನಸ್ಸು ಇನ್ನೂ ಎಷ್ಟು ದಿನ ಇರುತ್ತೆ ಅಂತ. ಅಂತೂ ಕಷ್ಟಪಡೋದಕ್ಕೆ ಶುರು ಮಾಡಿದ್ಯಾ ದಿವ್ಯಾ, ಥ್ಯಾಂಕ್ ಯು. ಈಗ ನಿನ್ನ ಕಣ್ಣಲ್ಲಿ ಬರ್ತಿರೋದು ನಿಜವಾದ ಪಶ್ಚಾತ್ತಾಪದ ಕಣ್ಣೀರಾಗಿದ್ರೆ ನೀನು ಗೆದ್ದ ಹಾಗೆ.
ಬಾಲ, ಅಂಗಡಿಗೆ ಬೇಕಾಗಿರೋದೆಲ್ಲ ಜೋಡಿಸಿಟ್ಟಿದ್ದೀನಿ. ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ತೀಯಾ? ರುಕ್ಕು, ಅದೇನು ಅಂತ ನೋಡ್ಕೊ, ನಾನು ಆಚೆ ಹೋಗಿ ಬರ್ತೀನಿ. ಸರಿ ಮಾವ. ಬಾಲ, Sir, will you please tell us the OTP? Thank you, sir. We shortly connect you back, sir. Thank you, sir. ಏನಪ್ಪ ಹುಡುಗ, ಈಗಾರ ನಂಬ್ತಿ ಇಲ್ಲ? 1,00,000 ರೂಪಾಯಿ ಬಂತು ನೋಡಿ ನಿನಗೆ. We will shortly call back to you, sir. Thank you. ನೋಡ್ರಪ್ಪ ಹುಡುಗರೇ, ಹುಡುಗಗ ಹುಡುಗಿ ಕಾಲ್ ಮಾಡಬೇಕು, ಹುಡುಗಿಗೆ ಹುಡುಗ ಕಾಲ್ ಮಾಡಬೇಕು. ಅವ್ರ ಧ್ವನಿಗೆ ನಮ್ಮ ಧ್ವನಿ ಯಾವ ಥರ ಸೇರಿಸಬೇಕು ಅಂತ ತಿಳ್ಕೊಂಡು ಮಾತಾಡಬೇಕು. ಅಂದ್ರೆ ನಮ್ಮ ಬಿಸ್ನೆಸ್ ಮಸ್ತ್ ಆಗ್ತೈತೆ ನೋಡ್ರಿ. ತಿಳಿತಾ? ಹೆಂಗ ಟ್ಯಾಕಲ್ ಮಾಡ್ಬೇಕಂತ ತಿಳ್ಕೋಬೇಕು. ನವ್ಯಾ, ತಿಳಿತಿಲ್ಲ? ಎಲ್ಲರಿಗೂ ಅವ್ರು ಫೋನ್ ಕೊಟ್ಬಿಡು. ಎಲ್ಲಾರು ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಡ್ರಿ, ದುಡ್ಡು ಎಷ್ಟು ಬಂದೈತೆ ಅಂತ ನೋಡ್ರಿ. ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ಮೇಡಮ್, ತುಂಬಾ ಹೊತ್ತಾಯ್ತು, ನೀವು ಒಂದೇ ಜಾಗದಲ್ಲಿ ಇರಬಾರ್ದು. ಹೌದೌದು, ನಡಿ ಹೋಗೋಣ. ನಮ್ಮ ಬಾಸ್ನ ಭೇಟಿಯಾಗಿ ಎಲ್ರಿಗೂ ಖುಷಿ ಆಯ್ತಾ? ಹೌದೌದು. ಸರಿ, ಮತ್ತೆ ನಾಳೆ ಸಿಗ್ತೀನಿ. ನನಗಂತೂ ದಿವ್ಯಾ ಈ ರೇಂಜಿಗೆ ಚೇಂಜ್ ಆಗ್ತಾಳೆ ಅಂತ ಗೊತ್ತೇ ಇರಲಿಲ್ಲ ಅಜ್ಜಿ. ಅಬ್ಬಾಬಾ, ಶಾಕ್ ಆಗೋಯ್ತು. ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಅನಿಸ್ತಿಲ್ಲ ಮಾವ, ಅದೇ ಆಶ್ಚರ್ಯ ಆಗ್ತಿರೋದು. ಸಾಕು ಸುಮ್ಮನಿರೋ. 15 ದಿನ ಮಾತ್ರ ನಾನು ಒಳ್ಳೆಯವಳು ಅಂತ ನಾಟಕ ಮಾಡೋಕ್ ಸಾಧ್ಯ. ಅದ್ರ ಮೇಲೂ ಅವಳು ಮಾಡಿದ್ರೆ ಅವಳ ಕೈಲಿ ಆಗಲ್ಲ. ಬಾಂಡ್ ಪೇಪರ್ ಬರ್ಕೊಡ್ತೀನಿ, ಕೇಳು. ಮತ್ತೆ ಒಂದ್ ವೇಳೆ ಅವಳು ನಿಜಕ್ಕೂ ಬದಲಾದ್ರೆ ಅದ್ ನಮಗೂ ಖುಷಿ ಅಲ್ವಾ ಅತ್ತೆ? ಆದ್ರೆ ಈ ಜನ್ಮದಲ್ಲಿ ಅದಾಗ ಹೋಗೋ ಮಾತಲ್ಲ ಬಿಡಿ. ಅವಳು ಏನೇ ಮಾಡಿದ್ರು ಅವಳಲ್ಲಿರೋ ಕೆಟ್ಟ ಹಠ, ಅಹಂಕಾರ ಆಚೆ ಬಂದು ಎಲ್ಲನೂ ಹಾಳು ಮಾಡಿಬಿಡುತ್ತೆ ಅತ್ತೆ. ಆದ್ರೆ ನನಗ್ಯಾಕೋ ಈ ಸರಿ ಹಾಗಾಗಲ್ಲ ಅನ್ನಿಸ್ತಾ ಇದೆ ಅತ್ತೆ. ಯಾವುದಕ್ಕೂ ಕಾದ್ ನೋಡಬೇಕು.